ಸಿಸ್ಟಮಲ್ಲಿ ಇದ್ದೀನಿ ಸರ್ ನಾನು. ಇವತ್ತು ಅದೇ ಸಿಸ್ಟಮಲ್ಲಿ 100 ರೂಪಾಯಿ ದುಡಿದ್ರೆ 50 ರೂಪಾಯಿ ಮನೆಗೆ, 20 ರೂಪಾಯಿ ನನ್ನ ಸೇಫ್ಟಿಗೆ, 20 ರೂಪಾಯಿ ನನ್ನ ಶೋಕಿಗೆ, ಅಂದರೆ ಕಾಫಿ ಟೀ ಬಿಸ್ಕೆಟು ಆ ಥರ ಕುಡಿಯೋಕ್ಕೆ, ಇನ್ನು 10 ರೂಪಾಯಿ ದಾನ ಧರ್ಮಕ್ಕೆ. ಇದು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮಲ್ಲಿ ಒಂದು ಹಣೆ ಬರ ಏನಂದರೆ, ಸುಮಣ ನಿನ್ನ ಮಗಂಗೆ ಏನು ಕೆಲಸ ಅಂದರೆ ಈಗೋ ಆಟೋ ಡ್ರೈವರ್ ಅಂತ ಹೇಳ್ಕೊಳಕ್ಕೆ ಅವಮಾನ ಅವ್ರಿಗೆ. ಬೇಡ ಬೇಡ ನಮ್ಮಪ್ಪ ಗಲಾಟೆ. ನಮ್ಮ ಅಮ್ಮನ ಕೈ ಕಾಲು ಹಿಡ್ಕೊಂಡು ಕೊಲಾಟ್ರಲ್ ಸೆಕ್ಯೂರಿಟಿಗೆ ಆಟೋಗೆ ಲೋನ್ ಹಾಕ್ಸ್ದೆ. ಆಟೋ ಸ್ಯಾಂಕ್ಷನ್ ಆಗೋಯ್ತು. ಅದಕ್ಕೂ ಮುಂಚೆ ಆಟೋ ಓಡಿಸ್ಬೇಕಲ್ಲ, ಪ್ರಾಕ್ಟೀಸ್ ಬೇಕಲ್ಲ. ಅವಾಗ ಏನು ಮಾಡಿದೆ, ನಾನು ನಮ್ಮ ಸಾಹುಕಾರ ಒಬ್ಬಿದ್ದ ಮಹೇಂದ್ರ ಅಂತ, MEY 6235 ಆಟೋ ನಂಬರ್, ಫ್ರಂಟ್ ಇಂಜಿನ್ ಗಾಡಿ. ಅವನು ಕೇಳ್ಕೊಂಡೆ, ನೀನು ಆಟೋ ಓಡಿಸಿಲ್ಲ, ನಿಮ್ಮಪ್ಪ ಮೇಷ್ಟ್ರು, ನಿಮ್ಮ ಅವ್ವ ಮೇಷ್ಟ್ರು, ನೀವು ಓಡಿಸ್ಯಾ ಅಂದ. ಕೊಡಪ್ಪ ಅಮ್ಮಿಕೊಂಡು ನಾನು ಓಡಿಸ್ತೀನಿ. ಸರ್, ಫಾದರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್. ಮನೆಯಲ್ಲಿ ಒಂದು ಪಿಲ್ಲರ್ ಇರ್ಬೇಕು ಸರ್. ದಟ್ ಪಿಲ್ಲರ್ ಇಸ್ ಆಲ್ವೇಸ್ ಅಪ್ಪ. ಸರ್, ಹಿಂದಿನ ಕಾಲದಿಂದ ಎಲ್ಲ ಬರೀ ಅಮ್ಮನ ಮೇಲೆ ಹಾಡು ಬರ್ಕೊಂಬಂದ್ರು, ಅಮ್ಮ ಅಮ್ಮ ಅಂತ. ಅಪ್ಪನ ಮೇಲೆ ಈಗ 2 ಹಾಡು ಬಂತು ಸರ್. ಅದಾದ್ಮೇಲೆ ಅಪ್ಪನ ಬಗ್ಗೆ ರಿಯಲೈಸ್ ಆಯ್ತು ಜನಕ್ಕೆ. ಸರ್, ಅಪ್ಪ ಅರ್ಧೋಗಿರೋ ಅಂಡರ್ವೇರ್ ಹಾಕಿ ಅರ್ಧೋಗಿರೋ ಬನೀನ್ ಹಾಕೊಂಡಿದ್ರೆ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ತಗೊಡ್ತಾನೆ. ಅಪ್ಪ ಇನ್ಶೂರೆನ್ಸ್ ಮಾಡಿಸ್ತಾನಲ್ಲ ಸರ್, ಸತ್ತೋದು ಯಾರಿಗೆ ಬರ್ತದೆ ದುಡ್ಡದು? ಇವನೇನು ಎಂಜಾಯ್ ಮಾಡ್ದ? ಮಕ್ಕಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಕಟ್ತಾ ಇದ್ದಾನೆ ಅವನು. ಎರಡನೇದು ಹೇಳ್ತೀನಿ ಕೇಳಿ ಸರ್, ಅಳ್ಬೇಡಿ ಸರ್. ಯಾಕಂದ್ರೆ ಗೊತ್ತು ತಂದೆ ನೋವು ಏನು ಅಂತ ಗೊತ್ತು ಸರ್, ಅಳ್ಬೇಡಿ ಸರ್. ಆಫೀಸ್ ನಲ್ಲಿ 3 ಜನಕ್ಕೆ ಬಿಡದೆ ಕಾಫ್, 5 ಜನರಿಗೆ ಬಿಟ್ಟು ಬಿಟ್ಟು ಫೀವರ್. ಕೇಳುವಾಗ್ಲೇ ಭಯ ಆಗ್ತಿದೆ. ಅದೆಲ್ಲ ನಿಮ್ಗೆ ಏನು ಬರಲ್ಲ. ಹೇ, ಕರೆಕ್ಟ್ ಆಗಿ ಹೇಳ್ದೆ. ನನ್ನ ಇಮ್ಯುನಿಟಿ ರಿಸಲ್ಟ್ ಸೂಪರ್. ಐ ನೋ. ಹೇಗೆ ಅಷ್ಟು ಶ್ಯೂರ್? ಯಾಕೆಂದ್ರೆ ನಾವ್ ದಿನ ಕುಡಿಯೋದು ಬಿ ಶ್ಯೂರ್ 2 times a day. ಪರಿಚಯಿಸುತ್ತಿದ್ದೇವೆ ಸೈಂಟಿಫಿಕಲಿ ಪ್ರೂವನ್ ಬಿ ಶ್ಯೂರ್. ಇದರಲ್ಲಿರುವ 32 ಅತ್ಯಗತ್ಯ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ತುಂಬಾ ಪ್ರೋಟೀನ್ ಮತ್ತು ತುಂಬಾ ಕಡಿಮೆ ಅಳತೆ ಶುಗರ್ ನಿಮ್ಮ ಫ್ಯಾಮಿಲಿಯ ಹೆಲ್ತ್ ಮತ್ತು ಇಮ್ಯುನಿಟಿನ ಸ್ಟ್ರಾಂಗ್ ಆಗಿಡುತ್ತೆ. ಮಾತಾಡದೆ ನನ್ನ ಕಾಯಕ. ನನ್ನ ಹೆಸರು ವಿನಾಯಕ. ನಿಮ್ಮ ಪ್ರೀತಿಯ ವಿನಾಯಕ್ ಜೋಶಿ ಮಾಡುವಂತಹ ನಮಸ್ಕಾರಗಳು. ಕರ್ನಾಟಕದ ಮೂಲೆ ಮೂಲೆಗಳಿಂದ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ಗಳನ್ನ ಹುಡುಕಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಮ್ಮ ಶೋ ಮೀಟರ್ ಹಾಕಿ ಪ್ಲೇಸ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಆದರೆ ಇವತ್ತಿನ ನಮ್ಮ ಆಟೋ ಡ್ರೈವರು ಎಷ್ಟು ಪಾಪ್ಯುಲರ್ ಅಂದ್ರೆ, 100,000 ಮೆಸೇಜು ಮೇಲ್ಗಳು ನನಗೆ ಬಂದಿದೆ ಇವರನ್ನ ಇಂಟರ್ವ್ಯೂ ಮಾಡಲೇಬೇಕು ಅಂತ. ಇವತ್ತಿನ ನಮ್ಮ ಆಟೋ ಡ್ರೈವರ್ ತುಂಬಾ ಸ್ಪೆಷಲ್. ಇವರು ಸಾಕಷ್ಟು ಜನರ ಮನ ಗೆಲ್ಲೋದಲ್ಲದೆ ಒಂದು ಎಲೆಕ್ಷನ್ ಕೂಡ ಗೆದ್ದಿದ್ದಾರೆ, ಕಾರ್ಪೊರೇಟರ್ ಕೂಡ ಆಗಿದ್ರು. ಸೊ ಒಬ್ಬ ಆಟೋ ಡ್ರೈವರ್ ಈ ಮಟ್ಟಕ್ಕೆ ಬೆಳಿಬೋದಾ ಅನ್ನೋದಕ್ಕೆ ಇವರೇ ಸಾಕ್ಷಿ. ಹಾಗಾಗಿ ಇವತ್ತಿನ ನಮ್ಮ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ ಯಾರು ತಿಳ್ಕೊಳಕ್ ರೆಡಿನಾ? ಅದೇ ಕುತೂಹಲದಲ್ಲಿ ನಾನು ಇವತ್ತಿನ ದಿವಸ ಮತ್ತೆ ಮೈಸೂರಿಗೆ ಬಂದಿದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಇವತ್ತಿನ ಸ್ಪೆಷಲ್ ಡ್ರೈವರ್. ಸೊ ವೆಲ್ಕಮ್ ಟು ಅವರ್ ಶೋ. ಮೀಟರ್ ಹಾಕಿ ಪ್ಲೀಸ್. ಮೈಸೂರು ಈ ಜಾಗಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಎಲ್ಲ ಆ ತಾಯಿ ಚಾಮುಂಡೇಶ್ವರಿಯ ಕೃಪೆ. ಬದುಕೋಕ್ 100 ವೇಷ ತೊಟ್ಟರು, ಸಾಧನೆ ಮಾಡೋದಕ್ಕೆ ಒಂದು ಗುರಿ ಸಾಕು ಅನ್ನೋದಕ್ಕೆ ನಮ್ಮ ಈ ದಿವಸದ ಗೆಸ್ಟ್ ಒಬ್ಬ ಬೆಸ್ಟ್ ಎಕ್ಸಾಂಪಲ್. ಆಟೋ ಡ್ರೈವಿಂಗ್ ಮಾಡ್ತಾ ಜನರ ಮನಸ್ಸನ್ನ ಗೆದ್ದ ಇವರು ಪ್ರಾಣಿ ಪಕ್ಷಿಗಳ ಸೇವೆ ಮಾಡೋದ್ರಲ್ಲಿ ವರ್ಲ್ಡ್ ಫೇಮಸ್. ಸಾಧನೆ ಮಾಡ್ತೀನಿ ಅನ್ನೋರಿಗೆ ಆಟೋ ಸಾಥ್ ಕೊಡುತ್ತೆ ಅನ್ನೋದಕ್ಕೆ ನಮ್ಮ ಇಂದಿನ ಆಟೋ ಡ್ರೈವರ್ ಕಥೆಯೇ ಸ್ಫೂರ್ತಿ. ನಮ್ಮ ಆಟೋ ಡ್ರೈವರ್ಗಳಿಗೆ ಸೂಪರ್ ಸ್ಟಾರ್ ಅನ್ನಿಸ್ಕೊಂಡಿರೋ ಈ ನಮ್ಮ ಅತಿಥಿನ ಮೀಟ್ ಮಾಡಕ್ಕೆ ರೆಡಿನಾ? ಈ ಸ್ಪೆಷಲ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಮೂಲ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ಅದು ನಮ್ಮ ತಂದೆ ತಾಯಿಯವರ ಹೆಸರು. ಪ್ರೀತಿಯಿಂದ ನಮ್ಮ ಅಜ್ಜಿ ಶ್ಯಾಮ ಅಂತ ಹೆಸರಿಟ್ರು. ಅದು ಎಲ್ಲ ಕಡೆ ಪ್ರಚಲಿತ ಆಯಿತು. ನಾನು ಹಾವು ಸಂರಕ್ಷಣೆ ಮಾಡಿದ್ಮೇಲೆ ಸ್ನೇಕ್ ಶ್ಯಾಮ್ ಆಯಿತು. ಅದಕ್ಕೂ ಮಧ್ಯ ಸ್ಕೂಲ್ ಮಕ್ಕಳೆಲ್ಲ ನನ್ನ ಆಟೋ ಮಾಮ ಅಂತ ಕರಿತಿದ್ರು. ನಾನು 85-87 ITI ಮುಗಿಸಿ 87ರಿಂದ 89 ತನಕ ಹಲವಾರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಶಾಲೆಗೆ ಮಕ್ಕಳನ್ನ ಕರ್ಕೊಂಡೋಗಿ ಬೆಳಿಗ್ಗೆ ಹೊತ್ತು ಬಿಡ್ತಿದ್ದೆ, ಸಾಯಂಕಾಲ ಕರ್ಕೊಂಬರ್ತಿದ್ದೆ. ಅದ್ರ ಮಧ್ಯ ಹಾವಿನ ಸಂರಕ್ಷಣೆ ಕೂಡ ಇದೇ ಆಟೋಲೇ ಮಾಡ್ತಾ ಇದ್ದೆ. ಜೊತೆಗೆ ನನ್ನ ಆಟೋದಲ್ಲಿ ಗರ್ಭಿಣಿಯರ ಸ್ತ್ರೀಗೆ ಹಾಗೂ ಪೇಷಂಟ್ಗಳಿಗೆ ಸುಮಾರು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ದೀವಿ. ಎಲ್ಲ ಹೇಳ್ತಾರೆ SLC ಟರ್ನಿಂಗ್ ಪಾಯಿಂಟು, PUC ಟರ್ನಿಂಗ್ ಪಾಯಿಂಟ್ ಅಂತ. ನನ್ನ ಜೀವನದಲ್ಲಿ ನನ್ನ ಟರ್ನಿಂಗ್ ಪಾಯಿಂಟ್ ಈ ಆಟೋ ಇಲ್ಲ ಅಂದಿದ್ರೆ ನಾನು ಫೇಮಸ್ಸೇ ಆಗ್ತಿರ್ಲಿಲ್ಲ. ನನ್ನ ಮತ್ತು ನನ್ನ ತಾಯಿ ಅಂದರೆ ಆಟೋ ಕತೆ ಕೇಳಬೇಕಾ? ಮೀಟರ್ ಹಾಕಿ ಪ್ಲೀಸ್.
ಏನ್ ಅಂಕಲ್ ಇದು ಸಕ್ಕತ್ತಾಗಿದೆ ಪಾರ್ಕು, ಏನ್ ವಿಶೇಷತೆ ಈ ಪಾರ್ಕ್ದು? ಏನಂದರೆ 2013 ಎಲೆಕ್ಷನ್ನಲ್ಲಿ ಭಗವಂತ ಮತದಾನ ದೇವರುಗಳು ಗೆಲ್ಸಿದ್ರು ನನ್ನ ಏನಾದಿ ಕಾರ್ಪೊರೇಟರ್ ಆಗಿ. ಕಾರ್ಪೊರೇಟರ್ ಆಗ ಇದು 17ನೇ ನಂಬರ್ ವಾರ್ಡು. ಇಲ್ಲಿ ಮತದಾನ ದೇವರುಗಳು ನನ್ನ ಗೆಲ್ಸಿದ್ರು. ಗೆಲ್ಸಿದಾಗ ಎಲ್ಲರೂ ಕೇಳ್ತಿದ್ರು, ರೀ ನಿಮ್ಮ ಮನೆ ಇರೋದು ನೋಡಿದ್ರೆ ಬೃಂದಾವನ ಎಕ್ಸ್ಟೆನ್ಷನ್ ಅಲ್ಲಿಂದ ಇಲ್ಲಿಗೆ 8 ಕಿಲೋಮೀಟರ್ ಆಗುತ್ತೆ, ಏನೇನು ಕೆಲಸ ಮಾಡ್ತೀರಾ ಅಂದರು. ಸರ್ ಏನು ಕೆಲಸ ಮಾಡ್ತೀನಿ ಅಂತ ಹೇಳಲ್ಲ, ಕೆಲಸ ಮಾಡಿ ತೋರಿಸ್ತೀನಿ ಅಂದೆ. ಒಂದು ರೋಡ್ ಚಿಕ್ಕದಾಗಿತ್ತು, ಅದು ಅಗಲೀಕರಣ ಆಯಿತು. ಇಲ್ಲಿ ಕುವೆಂಪು ನಗರ 3ನೇ ಹಂತದಲ್ಲಿ ಒಂದು ಅಂಬೇಡ್ಕರ್ ಭವನ ಬೇಕು ಅಂದಿದ್ರು, ಅದೊಂದು ರೆಡಿ ಆಯಿತು. ಅದಾದಮೇಲೆ ಒಂದು ಜಿಮ್ಮು ಮತ್ತು ಒಂದು ಲೈಬ್ರರಿ ಬೇಕು ಅಂದರು, ಅದೊಂದು ರೆಡಿ ಆಯಿತು. ಆಮೇಲೆ ಯೋಚನೆ ಮಾಡ್ತಿರುವಾಗ ಇದು ಖಾಲಿ ಜಾಗ ಸುಮಾರು ಒಂದು 30-40 ವರ್ಷದಿಂದ ಖಾಲಿನೇ ಬಿದ್ದಿತ್ತು, ಮಣ್ಣೆಲ್ಲ ರಾಶಿ ಹಾಕಿದ್ರು. ಇದೇನು ಅಂತ ಜಾಗ ತೆಗೆಸಿದಾಗ ಪಾರ್ಕ್ ಆ್ಯಂಡ್ ಓಪನ್ ಪ್ಲೇಸ್ ಅಂತ ಇತ್ತು. ಯಾಕೆ ಪಾರ್ಕ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ನಾನು ಹೋಗ್ಬಿಟ್ಟು ಜಸ್ಟ್ ಎಲ್ಲ ಓಪನ್ ಮಾಡಿ ತೆಗೆಸಿ ನೋಡಿದಾಗ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಹೌಸಿಂಗ್ ಬೋರ್ಡಿಂದ NOC ಬೇಕು ಅಂದರು. ವಿತಿನ್ 1 hour ಆವಾಗ ಮುಖ್ಯಮಂತ್ರಿ ಆಗಿದ್ದಿದ್ದು ಸಿದ್ದರಾಮಯ್ಯ. ಅವರು ಈಸ್ ವೆರಿ ಕ್ಲೋಸ್ ಟು ಮೀ. ನಂದು ಯಾವುದೇ ಪಕ್ಷ ಇರ್ಬೋದು, ಪಕ್ಷ ಭೇದ ಬೇರೆ. ನಾನು ಹೇಳೋದು ಎಲ್ರಿಗೂ ರಾಜಕಾರಣಿಗಳಿಗೆ, ಮೈಸೂರಿನವರೇ ಅಲ್ಲ ಅವರು? ಮೈಸೂರಿನವರೇ. ನಾನು ಎಲ್ರಿಗೂ ಹೇಳಿದೆ ರಾಜಕಾರಣಿಗಳಿಗೆ ರಾಜಕೀಯ ದ್ವೇಷ ಇರಲಿ, ವ್ಯಕ್ತಿ ದ್ವೇಷ ಇರಬಾರ್ದು ಯಾವತ್ತು, ಅಲ್ವಾ? ರಾಜಕೀಯ ದ್ವೇಷ ಇರಲಿ, ಈಚೆ ಕಡೆ ಬಂದಾಗ ವಿರ್ ಆಲ್ ಫ್ರೆಂಡ್ಸ್ ಆಯಿತು. ಹೋದೆ, ಬಾಸ್ ನೆಕ್ಸ್ಟ್ ಹೋಮ್ ಅಂದರು. ಅಣ್ಣ ಏನಿಲ್ಲ ಅಣ್ಣ, ಒಂದು ಪಾರ್ಕ್ ಮಾಡ್ತಾಯಿದ್ದಣ್ಣ, ಕಮಿಷನರ್ ಪಾಲಯ್ಯ ಅವ್ರ ಕೈಲಿ ಒಂದು ಸೈನ್ ಹಾಕ್ಸೋಣ ಅಂದೆ. ಹಿಂಗೆ ನೋಡಿದ್ರು, ಪಾಲಯ್ಯ ರಾಜ್ಯೋತ್ಸವ ಅವಾರ್ಡ್ ವಿನ್ನರ್ ಕಣಯ್ಯ, ಒಂದು ಸೈನ್ ಹಾಕಯ್ಯ. ಅವ್ರ ಕಿವಿಲಿ, ಸರ್ ಅದು ಪ್ರೈಮ್ ಪ್ರಾಪರ್ಟಿನ ಅವನು ಮಾಡ್ಕೊತಾವನ, ಹಾಕೋ ಸೈನು ಟಕ್ಕಂತ ಹಾಕ್ಸಿ ಸ್ಯಾಂಕ್ಷನ್ ಮಾಡಿಸಿ ಒಂದು ಪಾರ್ಕ್ ಮಾಡಿದೆ. ಇದೇನಾಯಿತು, ಇಲ್ಲಿ ಏನು ಹೆಸರು ಇಡಬೇಕು ಅಂತಿತ್ತು. ಆಗ್ತಾನೆ ಶ್ರೀಕಂಠ ನರಸಿಂಹರಾಜ್ ಅವರು ಹೋಗ್ಬಿಟ್ಟಿದ್ರು. ಆ ಹೆಸರು ಇಡಬೇಕು ಅಂದಾಗ ಕೌನ್ಸಿಲಲ್ಲಿ ಅದು ಯಾವುದೋ ಸಿಟಿ ಸೆಂಟ್ರಲ್ ಇಡೋಣ, ಇದಕ್ಕೆ ಬೇರೆ ಇಡಿ ಅಂದರು. ಯೋಚನೆ ಮಾಡಿದೆ ಸರ್ ಏನು ಹೆಸರು ಇಡಬೇಕು ಅಂತ ಯೋಚನೆ ಮಾಡಿದಾಗ ಸರ್ ಮೈಸೂರು ಸುತ್ತಮುತ್ತ ನೋಡಿದೆ, ಎಲ್ಲೂ ಗಂಡೆಬೇಂಡ ಸರ್ಕಲ್ ಇಲ್ಲ, ಗಂಡೆಬೇಂಡ ಸ್ಟ್ಯಾಚ್ಯೂ ಎಂಬ್ಲಮ್ ಅದು ಎಲ್ಲೂ ಇಲ್ಲ ಸರ್. ಗಂಡೆಬೇಂಡ ಸರ್ಕಲ್ ಅರಮನೆಯಲ್ಲೇ ಗಂಡೆಬೇಂಡ ಸ್ಟ್ಯಾಚ್ಯೂ ಇಲ್ಲ. ಇವಾಗೇನೋ ಕಾರ್ಪೊರೇಷನ್ 3 ಅಡಿ ಇಟ್ಟಿದ್ದಾರೆ. ಅವಾಗ ಯೋಚನೆ ಮಾಡಿದೆ, ಗಂಡೆಬೇರುಂಡ ಉದ್ಯಾನವನ ಅಂತ ಯಾಕೆ ಇಡಬಾರ್ದು ಅಂತ ಹೇಳಿ ಇಟ್ಟು ಒಂದು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಭಾರಿ ಕಷ್ಟಪಟ್ಟು ಈ ಸ್ಟ್ಯಾಚ್ಯೂ ಮಾಡಿದೆ ಸರ್. ಈಗ ನನ್ನ ಸಿಂಬಲ್ ಯಾವುದು ಸರ್? ಸ್ನೇಕ್ಸು. ಅದಕ್ಕೆ ಏನು ಮಾಡಿದೆ, ಫ್ರಂಟಲ್ಲಿ ಆರ್ಚಲ್ಲಿ 2 ಸ್ನೇಕ್ ಹಾಕ್ಸಿದೆ ಸರ್. ನನಗೆ ಯಕ್ಷಗಾನ ಅಂದರೆ ಭಾರಿ ಇಷ್ಟ ಸರ್. ಆ ಥರದ್ದು ಆ ಕಡೆ ಮೂಲೆಯಲ್ಲಿ ಏನು ಮಾಡಿದೆ, ಯಕ್ಷಗಾನದೊಂದು ಫೇಸ್ ಕಟ್ ಮಾಡಿ ಅದಕ್ಕೆ ಇವಿಗೂ ಇವೆಲ್ಲ ಹಾಕಿ ನೀಟಾಗಿ ಡೆಕೋರೇಟ್ ಮಾಡಿ. ಈ ಗಿಡಗಳು ಅಷ್ಟೇ ಸರ್. ಆ ರೋಡ್ ಅಗಲೀಕರಣ ಮಾಡೋದು 8 ಗಿಡ ಕಿತ್ತಾಕ್ತೆ ಸರ್, ದೊಡ್ಡ ದೊಡ್ಡ ಮರ. ಅವಾಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ರು ಏನು ಮಾಡ್ತೀರಿ ಅಂತ. ಸರ್ ಅದ್ರ ಬಗ್ಗೆ 200 ಗಿಡ ನೆಡ್ತೀನಿ ಅಂದೆ. ಫಸ್ಟ್ ಗಿಡ ನೆಡಿ ಅಂದರೆ ಈ ಗಿಡ ನೆಟ್ಟೆ ಸರ್. ಈ ಗಿಡ ನೆಟ್ಟಾಗ ಇದಕ್ಕೆ ನೀರಿಲ್ಲ ಸರ್, ಬೋರ್ವೆಲ್ಗೆ ಸ್ಯಾಂಕ್ಷನ್ ಆಗಿಲ್ಲ. ಅವಾಗ ಪಾಪ ಜಯಮ್ಮ ಗೋವಿಂದೇಗೌಡ ಚೌಲ್ಟ್ರಿ ಅವರು ಮತ್ತು ಪ್ರಮತಿ ಶಾಲೆಯಿಂದ ನೀರು ತೊಗೊಂಡು ಈ ಗಿಡಗಳೇ ಬೆಳೆಸಿದ್ದು. ಇದಕ್ಕೆ ಇನ್ನೊಬ್ರು ಮುಖ್ಯ ಕಾರಣ ಇದ್ದಾರೆ ಈ ಗಿಡ ಬೆಳೆಸೋಕ್ಕೆ. ಅವ್ರು ಇನ್ನೂ ಬಂದಿಲ್ಲ, ಎಳ್ನೀರು ಕೃಷ್ಣ ಅಂತ, ಅವ್ರು ಎಳ್ನೀರು ಹೊಡಿತಾರೆ. ಅವ್ರ ಪಾಪ ನಾನು ಅವ್ರಿಗೆ ಪೇಮೆಂಟ್ ಕೊಡೋ ಮುಂದೆ ಪೇಮೆಂಟ್ ಕೊಡೋ ಸೆಕೆಂಡ್ರಿ ಸರ್. ಮಾಡಬೇಕು ಅಂತ ಏನಿದೆ ಸರ್, ಎಲ್ಲ ಗಿಡನೂ ಮಕ್ಕಳು ಥರ ಸಾಕ್ತಾರೆ ಸರ್. ಇವತ್ತು ನೋಡಿ ಸರ್, ಎಲ್ಲ ಗಿಡದ ನೆರಳಲ್ಲಿ ನಮ್ಮ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ನನಗಿನ್ನೂ ಖುಷಿ ಆಗೋದೇನಂದ್ರೆ, ಒಬ್ಬ ಆಟೋ ಡ್ರೈವರ್ ಆಗಿ ನಿಮ್ಮ ಲೈಫನ್ನು ಶುರು ಮಾಡಿ ಕಾರ್ಪೊರೇಟರ್ ಆಗಿ ಜನರ ಮನಸ್ಸನ್ನ ಗೆದ್ದು ಇವತ್ತಿನ ದಿವಸ ಪ್ರಾಣಿ ಪಕ್ಷಿಗಳು ಮತ್ತು ಮನುಷ್ಯರು ಸೇವೆ ಮಾಡ್ತಾ ಇದ್ದೀರಾ. ನನಗೆ ವೆರಿ ವೆರಿ ಪ್ರೌಡ್ ಆಫ್ ಯು ಸರ್. ನಿಮ್ಮ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಇದು ಆಟೋ ಡ್ರೈವರ್ಗಳ ಶೋ. ಯಾವ ವರ್ಷದಲ್ಲಿ ನೀವು ಆಟೋ ಓಡಿಸೋಕೆ ಶುರು ಮಾಡಿದ್ರಿ? ನೀವು ಹುಟ್ಟು ಬೆಳೆದಿದ್ದಲ್ಲ ಎಲ್ಲಿ? ಅದೊಂದು ಚಿಕ್ಕದಾಗಿ ಹೇಳ್ಬೋದಾ? ವಿನಾಯಕ್ ಜೋಶಿನ ಚಿಕ್ಕ ಮಗುವಿಂದ ನೋಡಿದ್ದೀನಿ. ಅವಾಗ ಹೆಂಗ್ ಗುಂಡ್ಗುಂಡಿದ್ರಿ, ಇಲ್ಲೂ ಅದೇ ಗುಂಡ್ಗುಂಡಿದ್ರಿ. ಅದೇ ಖುಷಿ ನನಗೆ. ಅವಾಗ ಯಾವ ಥರ ನಗ್ತಾ ಇದ್ರಿ ಅದೇ ಥರ ನಗ್ತಾ ಇದ್ರಿ. ಅದು ಮನ್ಸಿಗೆ ಬೇಕಾಗಿರೋದು. ಅದು 1987 ತನಕ ನಾನೊಬ್ಬ 89 ತನಕ ನಾನೊಬ್ಬ ಕಾರ್ಮಿಕ ಸರ್. ನಮ್ಮ ತಂದೆ ಹೆಸರು MR ಸುಬ್ಬರಾವ್ ಅಂತ, ತಾಯಿ ಹೆಸರು ನಾಗಲಕ್ಷ್ಮಿ ಅಂತ. ಅವರಿಬ್ಬರು ನಿವೃತ್ತ ಶಿಕ್ಷಕರು, ಇವತ್ತಿಲ್ಲ ಅವರು ಸರ್. ಇವತ್ತು ನಾನು ಏನೇ ದೊಡ್ಡವನಾಗಲಿ, ವಿನಾಯಕ್ ಜೋಶಿ ಏನೇ ದೊಡ್ಡವರಾಗಲಿ, ಅದಕ್ಕೆ ಬೇಸ್ಮೆಂಟೇ ನಮ್ಮ ಅಪ್ಪ ಅಮ್ಮ ಹಾಕ್ಕೊಟ್ಟಿರ್ತಕ್ಕಂಥ 5 ಪೈಸಾ ಸರ್. ಅವಾಗ ನಮ್ದು 5 ಪೈಸದ ವ್ಯಾಲ್ಯೂ ಸರ್. ಅವ್ರ ಬೇಸ್ಮೆಂಟ್ ಸರ್ ಅದು. ಅವ್ರ ಬೇಸ್ಮೆಂಟ್ ಸರ್. ಅವ್ರ ಅಪ್ಪಿ ತಪ್ಪಿ ಪ್ಲಾನಿಂಗ್ ಮಾಡಿಬಿಟ್ಟಿದ್ದೆ, ನಾವಿಬ್ಬರು ಬರ್ತಿದ್ವಿ ಸರ್. ಹೇಳಿ ಸರ್. ಅವರಿಬ್ಬರು ಟೀಚರು. ನನಗೆ ವಿದ್ಯೆ ನೈವೇದ್ಯ ಸರ್, ವಿದ್ಯೆ ಇಲ್ಲ ಸರ್. ನಾನು SLCಲೂ PhD ಮಾಡಿದೆ, PSCಲಿ PhD ಮಾಡಿದೆ, ITIಲೂ PhD ಮಾಡ್ಕೊಂಡೆ ಬಂದೆ. ಈ ಥರ ಇರುವಾಗ ಏನಾಯಿತು, ಒಂದು ಎಲ್ಲ ಕಡೆ ಬೆಸ್ಟ್ ವರ್ಕರ್ ಅವಾರ್ಡ್ ಸರ್. ಅವಾರ್ಡ್ ತೊಗೊಂಡು ಏನು ಮಾಡಿ ಸರ್, ಬೇಕಾಗಿರೋದು ರಿವಾರ್ಡ್. ಒಂದು ಕಡೆ ರಿಸೈನ್ ಮಾಡಿ ಬಂದು ಕೂತಿದ್ದೆ, ಒಂದು ಕಟ್ಟೆ. ಮಾಮೂಲಿ ಪೋಲಿ ಬಡ್ಡತ್ತವು ನಾವು ಪೋಲಿ ಆಟ ಆಡ್ಕೊಂಡೇ ಬೆಳೆದವ್ರು ಸರ್. ನಾನು 77ನೇ ಇಸಲಿ ಹಾವುಗಳು ಹಿಡಿಯೋಕ್ಕೆ ಶುರು ಮಾಡಿದ್ದು, 77-78ರಲ್ಲಿ. ಆವಾಗ
ಅಲ್ಲೊಂದು ಪೇಯಿಂಗ್ ಗೆಸ್ಟ್ ನಡೆಸಿದ್ರು ನಾಗಲಕ್ಷ್ಮಿ ಅಂತ, ಅವ್ರ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿ ಪ್ರಕಾಶ್ ಶಿಂದೆ ಅಂತ ಒಬ್ಬರಿದ್ರು. ಅವ್ರ ಮನೆಗೆ ಆ ವಿಡಿಯೋಕ್ಕೆ ಹೋದಾಗ ಕ್ಲೋಸ್ ಆಗಿದ್ರು ಸರ್ ಅವರು. ಆ ಕಟ್ಟೆ ಮೇಲೆ ಕೂತಿದ್ದಾಗ ತುಂಬ ಒಳ್ಳೆ ಮನುಷ್ಯ ಅವರು. ನಡ್ಕೊಂಬರ್ತಾ ಇದ್ರು, ಏನು ಲೇಸ ಆ ಕಡೆಯವ್ರು, ಏನು ಲೇಸ ಕಟ್ಟೆ ಮೇಲೆ ಕೂತಿದ್ದೀರಿ, ಕಟ್ಟೆ ಯಾರು ತಗೊಂಡಾಗಲ್ಲೇ, ಕೆಲ್ಸಕ್ಕೆ ಹೋಗಲ್ವೇನ್ಲೇ ಅಂದರು. ಅಣ್ಣ ಕೆಲಸ ಬಿಟ್ಬಿಟ್ಟೆ ಈ ಥರ ಅಂದರು. ನೀನು ಹಾಳಾಗಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆ KSFCಗೆ ಬಾ ಆಫೀಸ್ಗೆ ಅಂದರು. ಸರ್ KSFCಗೆ ಹೋದೆ ಸರ್, ದರ್ದಿತ್ತಲ್ಲ ಸರ್, ನೋವಿತ್ತು. ಯಾಕೆಂದರೆ ಓದಿರೋರಿಗೆ ಎಲ್ಲನೇ ಕೆಲಸ ಸಿಗುತ್ತೆ, ಓದಿರೋರಿಗೆ ಕೆಲಸ ಸಿಗೋದೊಂದು ಭಯ ಇರ್ತದೆ. ಇನ್ನೊಂದು ಹೇಳ್ತೀನಿ, ಓದಿರೋನ್ಗಾದ್ರೆ ಒಂದೇ ಕೆಲಸ ಸರ್, ಓದಿರೋ 1000 ಕೆಲಸ ಯಾವ ಬಾತ ಸೂಪರ್ ಮಾತಾಡ ಮಾಡ್ಬೋದು ಅವ್ನು. ಸೊ ಈ ತರ ಇರುವಾಗ ಹೋದೆ ಸರ್. ಹೋಗಿದ ತಕ್ಷಣ 10:30 10 ಗಂಟೆಗೆ ಹೋದೆ. 10 ಗಂಟೆಗೆ ಹೋಗಿದ ತಕ್ಷಣ 10:30 ಬಂದ್ರು, ಬಾ ಮೇಲೆ ಅಂದ್ರೆ ಮೇಲೆ ಬಂದಾಗ ಒಬ್ರು ಗುರುದತ್ ಅಂತ ಒಬ್ರು ಡೆಪ್ಯೂಟಿ ಮ್ಯಾನೇಜರ್ ಇದ್ದು, ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಏನ್ ಶ್ಯಾಮ ಅಂತ ಕಂಡ್ರಿ, ಅವ್ರ ಮನೆಗೆ ಹಾವು ಹಿಡಿತಿರ್ತಾನೆ, ಇವ್ನು ಹಾಳಾಗಿ ಹೋಗ್ಬಿಡ್ತಾನೆ, ಒಂದು ಕೆಲಸ ಕೊಡಿಸ್ಬೇಕಲ್ಲ ಅಂತ. ಆಮೇಲೆ ಏನು ಮಾಡ್ತೀರಾ ಅಂದ್ರು. ಸರ್ ನೀವು ಕಸ ಗುಡ್ಸೋ ಕೆಲಸ ಕೊಟ್ಟರು ಮಾಡ್ತೀನಿ, ಕೆಲಸ ಬೇಕಷ್ಟೇ ನನಗೆ. ಅವ್ರು ಇದ್ರೆ ಪಬ್ಲಿಕ್ ಸೆಕ್ಟರ್ ಕಂಡು ಕೆಲಸ ಕೊಡೋಕೆ ಬರಲ್ಲ, ಲೋನ್ ಕೊಡ್ತೀವಿ ಅಂದರು. ಯಾವುದಕ್ಕೆ ಲೋನ್ ಕೊಡ್ತೀರಾ ಅಂದರೆ, ಆಟೋಗೆ ಲೋನ್ ಕೊಡ್ತೀವಿ ಅಂದರು. ನಮ್ಮಪ್ಪಂಗೆ ಈಗೋ ತುಂಬ ಇತ್ತು, ಯಾಕೆಂದರೆ ಅವರು ಟೀಚರ್ಸ್ ಅಸೋಸಿಯೇಷನ್ ಸೆಕ್ರೆಟರಿನ ಪ್ರೆಸಿಡೆಂಟ್ ಆಗಿದ್ರು. ಅಕಸ್ಮಾತ್ ಏನೋ ಬಂದು ಈ ನಮ್ಮಲ್ಲಿ ಒಂದು ಹಣೆ ಬರ ಏನಂದರೆ, ಸುಬ್ಬಣ್ಣ ನಿನ್ನ ಮಗಂಗೆ ಏನು ಕೆಲಸ ಅಂದರೆ, ಈಗೋ ಆಟೋ ಡ್ರೈವರ್ ಅಂತ ಹೇಳ್ಕೊಳಕ್ಕೆ ಅವಮಾನ ಅವ್ರಿಗೆ. ಬೇಡ ಬೇಡ ನಮ್ಮಪ್ಪ ಗಲಾಟೆ. ನಮ್ಮಮ್ಮನ ಕೈ ಕಾಲು ಹಿಡ್ಕೊಂಡು ಕೊಲಾಟ್ರಲ್ ಸೆಕ್ಯೂರಿಟಿಗೆ ಆಟೋಗೆ ಲೋನ್ ಹಾಕ್ಸ್ದೆ. ಆಟೋ ಸ್ಯಾಂಕ್ಷನ್ ಆಗೋಯ್ತು. ಅದಕ್ಕೂ ಮುಂಚೆ ಆಟೋ ಓಡಿಸ್ಬೇಕಲ್ಲ, ಪ್ರಾಕ್ಟೀಸ್ ಬೇಕಲ್ಲ. ಅವಾಗ ಏನು ಮಾಡಿದೆ, ನಾನು ನಮ್ಮ ಸಾವುಕಾರ ಒಬ್ಬಿದ್ದೆ ಮಹೇಂದ್ರ ಅಂತ, MEY 6235 ಆಟೋ ನಂಬರ್, ಫ್ರಂಟ್ ಇಂಜಿನ್ ಗಾಡಿ. ಅವನು ಕೇಳ್ಕೊಂಡೆ, ನೀನು ಆಟೋ ಓಡಿಸಿಲ್ಲ, ನಿಮ್ಮಪ್ಪ ಮೇಷ್ಟ್ರು ನಿಮ್ಮ ಅವ್ವ ಮೇಷ್ಟ್ರು, ನೀವು ಓಡಿಸ್ಯಾ ಅಂದ. ಕೊಡಪ್ಪ ಅಮ್ಮಿಕೊಂಡು ನಾನು ಓಡಿಸ್ತೀನಿ. ಅವನು ಬೆಳಿಗ್ಗೆ 5 ಗಂಟೆಗೆ ಹೋಗ್ತಿದ್ದೆ ಆಟೋ ತೆಗಿಯೋಕ್ಕೆ ಸರ್. ಬೆಳಿಗ್ಗೆ 5 ಗಂಟೆಗೆ ಆಟೋ ತೆಗೆದ್ರೆ ಕಬ್ಬು ಮತ್ತು ಐಸ್ ಹೊಡಿತಿದ್ದೆ ಸರ್. ಬೆಳಿಗ್ಗೆ 8 ಗಂಟೆ ಒಳಗೆ ಒಂದು 250-300 ರೂಪಾಯಿ ಮಾಡ್ಕೊಂಡ್ಬಿಡ್ತಿದ್ದೆ. ಆಮೇಲೆ ತಂದು ನಿಲ್ಲಿಸ್ಬಿಡ್ತಿದ್ದೆ ಗಾಡಿ. ಆಮೇಲೆ ಅದೇ ಥರ ಆಯಿತು. ಇದೇ ಥರ ನನ್ನ ಸ್ವಂತ ಆಟೋ ಹಾಕ್ಬಾರ್ದೆ, KSFCಗೆ ಬಂದೆ, ಲೋನ್ ತಗೊಂಡೆ. ಆವಾಗ ನಾನು ಸ್ಟಾರ್ಟಿಂಗ್ ಸ್ಕೂಲ್ ಮಕ್ಕಳು ಬಿಡುವಾಗ 3 ಮಕ್ಕಳಿದ್ರು ಸರ್. 2ನೇ ವರ್ಷಕ್ಕೆ 26 ಮಕ್ಕಳಾದರು, 3ನೇ ವರ್ಷಕ್ಕೆ 40 ಮಕ್ಕಳಾದರು. ಬೆಳಿಗ್ಗೆ 7:15 ಶುರು ಮಾಡಿ 7:15 8:15 ಬ್ಯಾಚು, 8:40 9:15 ಬ್ಯಾಚು, 9:15 10 ಗಂಟೆ ಬ್ಯಾಚ್. ಈ ಥರ ಬ್ಯಾಚ್ ಮಾಡ್ಕೊಂಡು ಮಕ್ಕಳು ಡ್ರಾಪ್ ಮಾಡ್ತಾ ಬಂದೆ. ಅದಕ್ಕೆ ನಾನು ಆಟೋ ಮೇಲೆ ಹಾಕ್ಸಿದ್ದೀನಿ, ಮಕ್ಕಳು ಚಿನ್ನ, ಅವರಿಂದ ನನ್ನ ಬದುಕಿಗೆ ಅನ್ನ ಅಂತ. ಇವತ್ತು ಅಷ್ಟೇ ಸರ್, LKG ಮಕ್ಕಳಿಗೆ ನಾನು ಹೇಳ್ತಿರೋ ಪೇರೆಂಟ್ಸ್ಗೆ, ನೀವು ಟಿಫನ್ ಬಾಕ್ಸ್ ಹಾಕ್ತಾ ಇದ್ರು ಪರವಾಗಿಲ್ಲ, 2 ಅಂಡರ್ವೇರ್ ಎಕ್ಸ್ಟ್ರಾ ಹಾಕಿ ಅಂತಿದ್ದೆ. ಯಾಕೆಂದ್ರೆ ಮಕ್ಳಿಗೆ ಗೊತ್ತಾಗಲ್ಲ, ಟಾಯ್ಲೆಟ್ಗೆ ಹೋಗೋ ಮಕ್ಕ ಎಲ್ಲ ತೊಳಸಿ ನಾವು ಆ ಮಕ್ಕಳಿಗೆ ಅಂಡರ್ವೇರ್ ಹಾಕಿ. ಈ ಮಕ್ಕಳೆಲ್ಲ ಮೂಗು ಮುಚ್ಕೊಳ್ಳೋರು, ಅಕ್ಕ ಸ್ಮೆಲ್ಲು ಅಂತ. ಫಸ್ಟ್ ಆ ಮಗನ ಮುಂದೆ ಕೂಡ್ಸ್ಕೊಂಡು ಆ ಮಗನ ಫಸ್ಟ್ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಬೇರೆ ಮಕ್ಳು ಬಿಡ್ತೀನಿ. ಅಂದ್ರೆ ಈ ಸ್ನೇಕ್ ಶಾಮ್ಗೆ ಪಿಲ್ಲರ್ ಫೌಂಡೇಶನ್ ಅಂದ್ರೆ ಒಂದು ಆಟೋ ಅಂತ ನೀವು ಅವಾಗ್ಲೇ ಹೇಳ್ತಾ ಇದ್ರಿ. ನೀವು ಅನ್ನ ಕೊಟ್ಟು ಗಾಡಿ, ಅದು ನಮ್ಗೆ ಇನ್ನೂವರೆಗೂ ಮಾರಿಲ್ಲ, ನೀವು ಹಂಗೆ ಇಟ್ಕೊಂಡಿದ್ದೀರ. ಅದನ್ನ ಹೆಂಗೆ ನಿಮ್ ಬದುಕನ್ನ ರೂಪಿಸ್ತದೆ? ಎಲ್ರಿಗೂ 1 ತಾಯಿ 2 ತಾಯಿ ಇರ್ತಾರೆ. ನನಗೆ 3 ತಾಯಿ, ನನ್ ಜನ್ಮ ಕೊಡ ತಾಯಿ, ಅದಕ್ಕಿಂತ 4 ತಾಯಿ ಅನ್ಬೋದು. ಒಂದು ಭೂಮಿ ತಾಯಿ ನಮ್ಮಮ್ಮ, 2ನೇ ಜನ್ಮ ಕೊಡ್ತಾಯಿ, 3ನೇದು ನಂಗೆ ಊಟ ಕೊಟ್ಟಿದ್ದ ತಾಯಿ ಆಟೋ ಸರ್. ಅದನ್ನ ಲೈಫಲ್ಲಿ ಮರೆಯಲ್ಲ ಸರ್. 4ನೇದು ಹೆಸರು ಕೊಟ್ಟಿದ್ದು ಅವು ಸರ್. ಇದೊಂದು ತಾಯಿ ಸರ್, 4 ತಾಯಿ ಸರ್. ಸರ್ ಆಟೋ ಅಂದ್ರೆ ಏನೋ ಜನಕ್ಕೆ ಕಳಪೆ ಸರ್, ಆಟೋ ಡ್ರೈವರ್ ಅಂದ್ರೆ ಏನೋ ಕಳಪೆ. ಆದ್ರೆ ಇವತ್ತಿನ ದಿನ ಆಟೋದಿಂದ ಎಷ್ಟು ಸಂಸಾರ ನಡೀತಿದೆ ಗೊತ್ತಾ ಸರ್ ನಿಮ್ಗೆ? ಏನ್ ಹೇಳಿ, ನಮ್ಮನ್ನ ಕಾಪಾಡಿರೋದು 3 ಚಕ್ರ, ಬ್ರಹ್ಮ ವಿಷ್ಣು ಮಹೇಶ್ವರ 3. ಮುಂದೆ ಟೈರ್ ಬ್ರಹ್ಮ ವಿಷ್ಣು ಮಹೇಶ್ವರ. ಅದು ತುಂಬಾ ಬೇಜಾರಾಗೋದೇನು ಗೊತ್ತಾ ಸರ್? ಆಟೋ ಬೈಲಿ ಅಂತಾರೆ ಸಿಂಪಲ್ ಆಗಿ, ಅಣ್ಣ ಆಟೋ ಅಣ್ಣ ಬರ್ತೀರಾ ಅಂದಿಷ್ಟು ಖುಷಿ ಆಗುತ್ತೆ ನಮಗೂ, ದಿಲ್ ಒಂಥರ ಖುಷಿ ಆಗುತ್ತೆ ಸರ್. ಇವತ್ತು ಆಲ್ಮೋಸ್ಟ್ ಅಲ್ಲಿ ಆಟೋ ಡ್ರೈವರ್ಸ್ಗೆಲ್ಲ ಡಿಗ್ರಿ ಹೋಲ್ಡರ್ಸ್ ಸರ್, ಎಲ್ಲ ಓದಿರೋರೆ. ಏನಕ್ಕೆ ಕೆಲಸ ಇಲ್ಲ ಅನ್ಕೊಂಡು ದೇವ್ರು ಕೊಟ್ಟಿರೋದು ಒಂದು ಆಟೋ ಅಂತ. ಆ ಪುಣ್ಯಾತ್ಮ ಆಟೋ ಯಾರು ಕಂಡಿಡಿದ್ನೋ ಗೊತ್ತಿಲ್ಲ, ಬಜಾಜ್ ಅವನ್ಗೆ ಕೈ ಮುಗಿಬೇಕು ಸರ್. ಒಂದು ಬಡವರಿಗೆ ದಾರಿ ಮಾಡಿಕೊಟ್ರು ಸರ್. ಒಂದು ವಿಷಯ ಹೇಳ್ತೀನಿ ವಿನಾಯಕ್ ಜೋಶಿ ಸರ್, ಆಟೋ ಲೋನ್ ಕಟ್ಟಕ್ಕೆ 750 ರೂಪಾಯಿ ಕಟ್ಟಕ್ಕೆ ಆಗ್ತಿರ್ಲಿಲ್ಲ, ತಿಳ್ಕೊಳ್ಳಿ. 750 ರೂಪಾಯಿ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಅವತ್ತು. ಬೆಟ್ಟ ಅದು, ಅಷ್ಟು ದೊಡ್ಡ ದುಡ್ಡು. 750 ರೂಪಾಯಿ ಒಂಚ್ ಹಾಕ್ಬೇಕು ಅಂದಾಗ ರಾತ್ರಿ 2 ಗಂಟೆ 3 ಗಂಟೆ ನಂದೊಂದು ಟಾರ್ಗೆಟ್ ಇತ್ತು. ನಾನು ಹಿಂಗೆ ಒಂದು ಸಿಸ್ಟಮಲ್ಲಿ ಇದ್ದೀನಿ ಸರ್. ನಾನು ಇವತ್ತು ಅದೇ ಸಿಸ್ಟಮಲ್ಲಿ 100 ರೂಪಾಯಿ ದುಡಿದ್ರೆ 50 ರೂಪಾಯಿ ಮನೆಗೆ, 20 ರೂಪಾಯಿ ನನ್ನ ಸೇಫ್ಟಿಗೆ, 20 ರೂಪಾಯಿ ನನ್ನ ಶೋಕಿಗೆ, ಅಂದರೆ ಕಾಫಿ ಟೀ ಬಿಸ್ಕೆಟು ಆ ಥರ ಕುಡಿಯೋಕ್ಕೆ, ಇನ್ನು 10 ರೂಪಾಯಿ ದಾನ ಧರ್ಮಕ್ಕೆ. ಇದು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ನೀವು ಎಷ್ಟು ದುಡಿತೀರಾ
ಅದ್ರ 20% ನಿಮಗೆ ಖರ್ಚು ಮಾಡ್ಕೊಳ್ದೇ ಇದ್ಮೇಲೆ ಏನಕ್ಕೆ ದುಡಿತಿದ್ದೀರಾ? ನೀವು ದುಡ್ದಿದ್ದ ದುಡ್ಡೆಲ್ಲ ನೀವು ತಿಂದೇ ಇದ್ಮೇಲೆ, ನೀವು ದುಡ್ದಿದ್ದ ದುಡ್ಡು ನೀವು ಎಂಜಾಯ್ ಮಾಡಿದ್ಮೇಲೆ ವೈ ಯುವರ್ ಅರ್ನಿಂಗ್? ನೀವು ದುಡಿತಿರೋದು ನಿಮಗೆ ಫ್ಯಾಮಿಲಿಗೆ ಕೊಟ್ಟಾಗೋಗಿದೆ, ನಿಮ್ಮ ಸೇಫ್ಟಿಗೂ ಇಟ್ಟಾಗೋಗಿದೆ. ದಾನ ಧರ್ಮಕ್ಕೂ ಇನ್ನು 20 ರೂಪಾಯಿ ನಿಮಗೆ ಖರ್ಚು ಮಾಡ್ಕೊಳ್ದಿದ್ಮೇಲೆ ಏನಕ್ಕೆ ದುಡಿತಿದ್ರೆ ಹೇಳಿ? ಬಟ್ ನಿಮ್ ಗೆಟಪ್ ಎಲ್ಲ ನೋಡಿದ್ರೆ ನಮ್ಮ ಮೈಸೂರಿನ ಸದ್ಗುರು ತರನೇ ಕಾಣಿಸ್ತಾ ಇದೀರಾ ನೀವು. ಏನೋ ನೀವು ಅವರೆಲ್ಲ ಫ್ರೆಂಡ್ಸಾ? ಸರ್ ಅವಾಗ ನಮ್ಗಿಂತ ಅವ್ರು ಸೀನಿಯರ್ ಸರ್, ಒಂದು 8 ವರ್ಷ ಸೀನಿಯರು. ನಾವು ನಿರ್ಮಲ ಶಾಲೆಯಲ್ಲಿ ಓದ್ತಿದ್ವಿ, ಅದೇ ಮೂಲೆಯಲ್ಲಿ ಮನೆ ಅವ್ರದ್ದಿತ್ತು. ಅವ್ರ ತಂದೆ ಹೆಸರು ವಾಸುದೇವ್ ಅಂತ, ENT ಡಾಕ್ಟರು. ಅವ್ರ ಅಣ್ಣ ರವಿ ಅಂತ ಪ್ರಶಾಂತ್ ಫಾರ್ಮಾ ಅಂತ ಒಂದು ಇದು ಇಟ್ಕೊಂಡಿದ್ರು. ಬಿಡಿ ಸರ್, ಅವರೆಲ್ಲ ದೇವ್ರು ಅವ್ರನ್ನ ಚೆನ್ನಾಗಿ. ಅಲ್ಲ, ಯಾಕೆ ಕೇಳ್ದೆ ಅಂದ್ರೆ ನೀವು ಏನಾದ್ರು ಮಠ ಗಿಟ ಏನೋ ಕಟ್ಟೋ ಪ್ಲಾನ್ ಇಲ್ಲ ಇಲ್ಲ? ಸರ್, ನಾನು ಸಾಯಿಬಾಬನ್ ದೇವಸ್ಥಾನ ಒಂದು ಗೋಶಾಲೆ ಮಾಡ್ಕೊಂಡು ಆರಾಮಾಗಿದ್ದೀನಿ. ಮಠ ಕಟ್ಟೋದು, ಸ್ವಾಮೀಜಿ ಆಗೋದು ಅದು ನಂಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅದೆಲ್ಲ ಮಾಡಬೇಕು ಅಂದ್ರೆ ನಮ್ಮ ದೇಹದ ಕೆಲವು ಅಂಗಗಳು ಕೆಲಸ ಮಾಡೋದು ನಿಲ್ಬೇಕು ಸರ್. ನಾನು ಹೇಳೋದು ಒಂದೇ ಸರ್. ಸರ್, ಆಟೋದ್ರಿಂದ ಎಷ್ಟು ಜನ ಬದುಕ್ತಿದ್ದಾರೆ ಸರ್? ಏನ್ ಕರ್ನಾಟಕದಲ್ಲಿ ಒಂದು 3-4 ಲಕ್ಷ ಆಟೋ ಇದೆ, ಈಸಿಲಿ ಅಷ್ಟು ಫ್ಯಾಮಿಲೀಸ್ ಬದುಕ್ತಾರೆ. ಅವನಿಂದೇಳಿ, ಆಟೋ ಡ್ರೈವರ್ ಇಂದೇಳಿ. ಒಬ್ಬ ಆಟೋ ಓನರ್ ಆದ್ರೆ ಟಿಂಕರ್ ಬದುಕ್ತಾನ, ಪೇಂಟರ್ ಬದುಕ್ತಾನ, ಮೆಕ್ಯಾನಿಕ್ ಬದುಕ್ತಾನ, ಆಟೋ ಪರ್ಸನ್ ಬದುಕ್ತಾನ, ಪೊಲೀಸರಿಗೆ ಫೈನ್ ಕಟ್ತೀವ, RTOನ, ಇನ್ಶೂರೆನ್ಸಾ, ಪಂಚರ್ ಅಂಗಡಿ ಅವನ, ಪೆಟ್ರೋಲ್ ಬಂಕ್ ಅವನ, ಗ್ಯಾಸ್ ಬಂಕ್ ಅವನ, ಸ್ಟಿಕ್ಕರ್ ಅಂಗಡಿ ಅವನ, 15 ಫ್ಯಾಮಿಲಿ ಒಬ್ಬ ಆಟೋ ಡ್ರೈವರ್ ಸಾಕ್ತಾನೆ ಸರ್. ನಿಮ್ ಜೊತೆ ಮಾತಾಡ್ತಾ ಇದ್ರೆ ಮಾತ್ಗಂತೂ ಕಮ್ಮಿ ಇಲ್ಲ. ಆಗ್ಲೇ ಹೇಳಿದ್ರಲ್ಲ, ಗಂಡ್ಸು ಅಂದ್ರೆ ಚಟ ಇರ್ಬೇಕು, ಹೆಂಗ್ಸು ಅಂದ್ರೆ ಹಠ ಇರ್ಬೇಕು ಅಂತ. ಆಟ ಚಟ ಎರಡು ಇರ್ಬೇಕಲ್ವಾ? ಸೊ ನಮ್ಮ ಶ್ಯಾಮ್ ಅಂಕಲ್ಗೆ ಮಾತು ಅಂದ್ರೆ ಸಿಕ್ಕಾಪಟ್ಟೆ ಚಟ, ನಂಗೆ ಅದು ಗೊತ್ತಾಗೋಯ್ತು. ಸೊ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಆ ಚಟ ನಾವು ಬೆಳೆಸ್ಕೊತಾ ಇದೀವಿ. ಈಗ ಅವ್ರ ಮನೆಗೆ ಹೋಗಿ ಅವರ ಕುಟೀರ ಮತ್ತು ಅವರ ಗೋಶಾಲೆ ಮತ್ತು ಅವ್ರ ಪ್ರೀತಿಯಿಂದ ಕಟ್ಟಿರುವಂತಹ ಆ ಒಂದು ಜಾಗ ಏನಿದೆ, ದೇವಸ್ಥಾನ ಏನಿದೆ, ಅದನ್ನ ನೋಡ್ಬೇಕು ಅನ್ಸ್ತಾ ಇದೆ. ಅವ್ರ ಆಟೋ ನೋಡ್ಬೇಕಾಗಿದೆ. ಇದ್ರ ಜೊತೆಗೆ ಒಬ್ಬ ಆಟೋ ಡ್ರೈವರ್ನಿಂದ ಸಮಾಜಕ್ಕೆ ಬೀಳುವಂತ ಪರಿಣಾಮ ಏನು, ಇದನ್ನೆಲ್ಲ ನಾವು ಅರ್ಥ ತಿಳ್ಕೋಬೇಕು. ಅಂಕಲ್, ಇವಾಗ ನಿಮ್ಮ ಮನೆ ಹೋಗೋಣ, ಒಳ್ಳೆ ಕಾಫಿ ಮಾಡೋಣ, ಒಳ್ಳೆ ಮಜ್ಜಿಗೆ ಕುಡಿಬೇಕು ನಿಮ್ಮಲ್ಲಿ, ಬನ್ನಿ. ಶ್ಯಾಮ್ ಅಂಕಲ್ ಜೊತೆ ಮನೆಗೆ ಹೋಗೋ ದಾರಿನಲ್ಲಿ ಒಂದು ಸ್ನೇಕ್ ರೆಸ್ಕ್ಯೂ ಕಾಲ್ ಬಂತು. ಹಾವಂದ್ರೆ ನನಗೆ ಮೊದಲೇ ಭಯ. ಬರಲ್ಲ ಅಂದ್ರು ನೀನು ನೋಡಲೇಬೇಕು ಅಂತ ಬಲವಂತ ಮಾಡಿ ಎಳ್ಕೊಂಡೋದ್ರು. ಅಷ್ಟು ದೊಡ್ಡ ಹಾವನ್ನ ಇಷ್ಟು ಸರಾಗವಾಗಿ ಹಿಡಿದ್ರು. ಭಯ ಅಂತ ಹೇಳಿ ದೂರದಲ್ಲಿ ನಿಂತ್ಕೊಂಡು ಇವ್ರು ಹಾವು ಹಿಡಿಯೋದನ್ನು ನೋಡ್ತಾ ಇದ್ದೆ. ಇವರ ಮತ್ತು ಹಾವುಗಳ ನಡುವೆ ಇರುವ ನಂಟು ನಿಜವಾಗ್ಲೂ ವಿಶೇಷ. ನಂತರ ತಮ್ಮ ಮನೇಲಿರೋ ಮಿನಿ ಝೂ ಅಂದರೆ ಅವ್ರ ಕುಟೀರಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿರೋ ಪ್ರಾಣಿಗಳು ಮತ್ತೆ ಅದರ ಮೇಲಿರೋ ಪ್ರೀತಿ ನೋಡಿ ನನಗೆ ಬಹಳ ಖುಷಿ ಆಯ್ತು. ನಮ್ ಶ್ಯಾಮ್ ಸರ್ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತೇಳಿ ಒಂದು ಮಿನಿ ಝೂ ಕರ್ಕೊಂಡ್ ಬಂದಿದ್ದಾರೆ. ಸರ್, ಏನ್ ಚೆನ್ನಾಗಿದೆ ನಿಮ್ಮ ಮಿನಿ ಝೂ, ದೇವಸ್ಥಾನ, ಆಶ್ರಮ ಎಲ್ಲ ಸಖತ್ತಾಗಿದೆ. ಏನ್ ಸರ್ ಇದು? ಸರ್, ನನಗೆ ಗೊತ್ತಿಲ್ಲ. ಈಗ ಒಂದು 15 ವರ್ಷದಿಂದ ಒಂದು ಮನೆ ಕಟ್ಟಿದೆ. ಅದು ಭಾರಿ ಶ್ರಮ ಪಟ್ಟು ಪಿಗ್ಮಿಗಿ ಕಟ್ಬಿಟ್ಟು ಕಟ್ಟಿದೆ. ಅದಕ್ಕೆ ಶ್ರೀ ಸದ್ಗುರು ಸಾಯಿ ಸದನ ಅಂತ ಹೆಸರಿಟ್ಟೆ. ಅವಾಗಲೇ ರೋಡಲ್ಲಿ ಹೋಗೋರಲ್ಲ, ಏನ್ ಸರ್ ಆಶ್ರಮನ ಅಂತ ನಂಗೆ ನಗು ಬರ್ತಿತ್ತು. ನಾನು ಆಶ್ರಮ ಮಾಡ್ತೀನ ಅಂತ. ಆಟೋಮೆಟಿಕಲಿ ಅದೇನಾಯ್ತು ಅಂದ್ರೆ, ಸಾಯಿನಾಥನ್ ದೇವಸ್ಥಾನ ಆಯ್ತು, ಇದು ನನ್ನ ಮನೆ ಆಯ್ತು, ಇದೊಂದು ಕುಟೀರ ಆಯ್ತು, ಈ ತರ ಮಾಡ್ಕೊಂಡ್ ಬಂದೆ. ನನ್ಗೇನಂದ್ರೆ ಲೈಫಲ್ಲಿ ಯಾವತ್ತೂ ಡಿಫ್ರೆಂಟ್ ಆಗಿರ್ಬೇಕು ಸರ್. ಡಿಫ್ರೆಂಟ್ ಆಗಿದ್ರೆ ಜನಕ್ಕೆ ಒಂಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗೋದು. ನಾವು ಯಾವತ್ತೂ ಇನ್ನೊಬ್ರಿಗೆ ಕ್ಯೂರಿಯಸ್ ಆಗಿರ್ಬೇಕು. ಇವ್ನು ಯಾಕೆ ಹೀಗೆ, ನಾವು ಹೋಗ್ತೀವಿ, ನಮಗೆ ಕ್ವಶನ್ಗಳು ಉತ್ಪತ್ತಿ ಆಗ್ತಾ ಇರ್ಬೇಕು. ಅವಾಗಲೇ ನಮ್ಗೆ ಒಂಥರ ಇದಿರೋದು ಸರ್, ವ್ಯಾಲ್ಯೂ ಇರೋದು. ಅದ್ ನಿಜ. ಜನರ ಕಣ್ಣಿಗೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿ ಎಲ್ಲ ಒಂದ್ ಕಡೆ ನಾವಾಗಿರೋದು ಮರ್ತೋಗ್ಬಿಡ್ತೀವಿ ಅನ್ಸತ್ತಾ? ಇಲ್ಲ, ನಾನಾಗಿರೋದಕ್ಕೆ ಡಿಫ್ರೆಂಟ್ ಆಗಿರೋದು. ವಾರೇ ವಾ, ಕ್ಯಾ ಬಾತ್. ಸೊ ಇಲ್ಲಿ ಏನೇನ್ ಕಾಣ್ಬೋದು? ನನ್ಗೆ ಒಂದ್ ಗೋಶಾಲೆ ಕಾಣಿಸ್ತು. ಏನೇನಿದೆ ಇಲ್ಲಿ? ಸರ್, ನನ್ನ ಹತ್ರ ನೋಡಿ ಸರ್, ಒಂದು ಗೋಶಾಲೆ ಇದೆ, ಒಂದು 23 ನಾಯಿಗಳಿದೆ, ಎಲ್ಲಾ ತರ ನಾಯಿಗಳು ಇದೆ, ಒಂದಷ್ಟು ಕೋಳಿಗಳಿದೆ. ಆ ಕೋಳಿ ಯಾಕೆ ತಂದೆ ಅಂದ್ರೆ, ಕೋಳಿ ಗೂಡಿಗೆ ಒಂದು ಹಾವು ಹೊಟ್ಟೋಗಿತ್ತು. ಅವ ಶನಿವಾರ ಅವ್ರೇನಂದ್ರು, ರೀ ಕೋಳಿ ಗೂಡಿಗೆ ಹಾವು ಬರ್ತಿರುತ್ತೆ, ನಾಳೆ ಭಾನುವಾರ ಎತ್ಬಿಡೋಣ ಅಂದ್ರು. ಅಮ್ಮ ತಾಯಿ ದಯವಿಟ್ಟು ಎತ್ಬೇಡ, ಕೊಡು, ನಾನು ತಗೊಂಬಂದ್ ಸಾಕ್ತೀನಿ ಅಂದೆ. ಒಂದ್ ಜೊತೆ ತಂದೆ ಸರ್, ಈಗ 30-40 ಕೋಳಿಗಳಾಗೋಗಿದೆ. 2 ಬಾತ್ಕೋಳಿ ಇದೆ, 2 ಟರ್ಕಿ ಕೋಳಿ ಇದೆ, 2 ಗಿನಿ ಫೋಲ್ ಇದೆ, ಒಂದ್ 4 ಇಗ್ವಾನ ಇದೆ. ಈ ತರ ಟರ್ಟಲ್ಸ್ ಇದೆ. ಅದೇ ನಾವು ಯಾವುದೇ ಇದು
ರೆಸ್ಕ್ಯೂ ಅನಿಮಲ್ಸ್. ಅದಕ್ಕೆ ಗೇಟ್ ಬಿದ್ದಾಗ ತರ್ತೀವಿ, ರೆಡಿ ಮಾಡ್ತೀವಿ, ತೊಗೊಂಡೋಗಿ ಬಿಟ್ಬಿಡ್ತೀವಿ ಅಷ್ಟೇ. ಇನ್ಯಾವುದು ಆಮೇಲೆ ಇನ್ನಂದ್ರೆ ನಾವು ಕೆಲವೆಲ್ಲ ಪ್ರಾಣಿಗಳು ಇಡಕ್ಕಾಗಲ್ಲ, ವೈಲ್ಡ್ ಲೈಫ್ ಆಕ್ಟ್ ಬರುತ್ತೆ. ಆ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಕೆಲವು ಪ್ರಾಣಿಗಳು ಇಡಕ್ಕಾಗಲ್ಲ. ನಾನು ಸ್ನೇಕ್ಸ್ ಏನ್ ಮಾಡ್ತೀನಿ, ಹಿಡ್ಕೊಂಡ್ಬರ್ತೀನಿ, 2-3 ದಿನ ಇಟ್ಕೊಂಡಿರ್ತೀನಿ, ಆಮೇಲೆ ರಿಲೀಸ್ ಮಾಡ್ಬಿಡ್ತೀನಿ. ಅದು ಇಟ್ಕೊಳಕ್ ಹೋಗಲ್ಲ. ಸ್ನೇಕ್ಸ್ ಊಟ ಏನಾಗ್ತೀರಾ? ಸ್ನೇಕ್ಸ್ಗೆ ನಾನು ನೋಡ್ತೀವಿ ಸರ್, ಅದು ತರುವಾಗ ಅದಕ್ಕೇನೋ ಬಾಡಿ ಫುಲ್ ಎಲ್ಲ ವೀಕ್ ಆಗಿದ್ರೆ ಫಸ್ಟ್ ಅದಕ್ಕೆ ನೀರು ಕೊಟ್ಬಿಟ್ಟು, ಡಿಹೈಡ್ರೇಷನ್ ಆಗಿರುತ್ತೆ, ನೀರು ಕೊಟ್ಬಿಟ್ಟು 1-2 ದಿನ ಇಟ್ಕೊಂಡೋದಕ್ಕೆ ಒಂದು ಇಲಿನೋ ಕಪ್ಪೆನೋ ಹಾಕ್ತೀವಿ. ಅದನ್ನ ಸ್ವಾಲೋ ಮಾಡಿದ್ರೆ ಹೆಲ್ದಿ. ಇಲಿ ಕಪ್ಪೆಯಲ್ಲಿ ಹುಡುಕ್ತೀರಾ ಸರ್? ಇಲಿ ಕಪ್ಪೆ ಎಲ್ಲ ಸೇಲ್ ಮಾಡ್ತಾರೆ ಸರ್, ಇಲಿ ಎಲ್ಲ ಸೇಲ್ ಮಾಡ್ತಾರೆ. ಕಪ್ಪೆಗಳೆಲ್ಲ ಸರ್ ಮನುಷ್ಯ ಭೂಮಿ ಮೇಲೆ ಕಾಲಿಟ್ಟ ಮೇಲೆ ರಾಜಣ್ಣವ್ರು ಒಂದು ಹಾಡು ಹೇಳಿದ್ದಾರೆ, ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಯಾವುದು ಬಿಡಲ್ಲ, ಅವನು ಬಿಡಲಾರ ಜೇನು ಬಿಡಲ್ಲ, ಯಾವುದು ಬಿಡಲ್ಲ. ಸರ್ ನೋಡಿ, ಈಗ ಏನ್ ಮಾಡ್ತಿದೀವಿ, ಗಿಡಗಳಿಗೆ ಹುಳ ಬರದಿಂದ ಔಷಧಿ ಹೊಡಿತೀವಿ, ಔಷಧಿ ಹೊಡೆದಾಗ ಹುಳ ಬರಲ್ಲ, ಹುಳ ಇಲ್ಲ, ಕಪ್ಪೆ ಇಲ್ಲ, ಹಾವು ಫುಡ್ ಇಲ್ಲ. ಎಷ್ಟೋ ಕಪ್ಪೆಗಳೇನ, ಎಷ್ಟೋ ಹಾವುಗಳು ಸರ್ ನೀರಿನ ಪೈಪ್ ನುಂಗಿದೆ, ಬಟ್ಟೆ ನುಂಗಿದೆ, ಬಾಟಲ್ಗಳನ್ನ ನುಂಗಿದೆ. ಈ ತರ ಫುಡ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಎಲ್ಲ ನೋಡಿ ಸರ್, ಈ ಮನೆಗೆ ಬಂದ್ಮೇಲೆ ಏನು ಪ್ರಾಣಿಗಳಿದೆ ಸರ್. ಇವಾಗ ನಿಮ್ಗೆ ಹುಡುಕ್ತೀನಿ, ನನ್ನ ಬೇಲಿ ಮೇಲೆ ಒಂದು 8 ಗೊದ್ದಗಳು ಕಾಣುತ್ತೆ. ಅದೆಲ್ಲ ಇರ್ಬೇಕು ಸರ್. ಭೂಮಿ ನಾವು ಭೂಮಿಗೆ ಬರಕ್ ಎಷ್ಟೋ ಮಿಲಿಯನ್ ವರ್ಷದಿಂದ ಇದೆಲ್ಲ ಬಂದಿರೋದು. ಯಾವಾಗ ಈ ಪ್ರಾಣಿ ಹುಟ್ಕೋತು, ಮನುಷ್ಯ ಅನ್ನೋ ಪ್ರಾಣಿ, ಅವನು ಅನಾಗರಿಕ ಆದಾಗ ನೇಚರ್ ಚೆನ್ನಾಗಿತ್ತು. ಯಾವಾಗ ನಾಗರಿಕತೆ ಬೆಳೀತಾ ಇದೆ, ಪರಿಸರ ಹಾಳಾಗ್ತಾ ಇದೆ ಸರ್. ಪರಿಸರದಿಂದ ನಾವು, ನಮ್ಮಿಂದ ಪರಿಸರ ಅಲ್ಲ. ನಾವು ಅನ್ಕೊಂಡ್ಬಿಟ್ಟಿರ್ಬೇಕು, ನಾನು ಏರೋಪ್ಲೇನಲ್ಲಿ ಹೋಗ್ತೀನಿ, ಬೋಟಲ್ಲಿ ಹೋಗ್ತೀನಿ, ಗಾಡಿಲಿ ಹೋಗ್ತೀನಿ, ಎಲ್ಲ ನಂದೇ ಅಂತ. ನೋ ಒಂದೇ ಸರ್. ನೀವು ಆಹಾರ ಇಲ್ಲದೆ 15 ದಿನ ಇರ್ಬೋದು ಸರ್, ನೀರಿಲ್ಲದೆ 2 ದಿನ ಇರ್ಬೋದು ಸರ್, ಗಾಳಿ ಇಲ್ಲದೆ 5 ನಿಮಿಷ ಇರೋಕ್ಕಾಗಲ್ಲ ಸರ್. ನೋಡಿ, ಹಿಂದಿನ ಕಾಲದವರು 5 ಗಂಟೆಗೆ ಹೇಳ್ತಿದ್ರು, 10 ಗಂಟೆಗೆ ಗದ್ದೆ ಮುಗಿಸ್ಕೊಂಡು ಬರ್ತಿದ್ರು, ಆರಾಮಾಗಿರ್ತಿದ್ರು, ಕಟ್ಟೆ ಮೇಲೆ ಕೂತ್ಕೋತಿದ್ರು, ಹೆಲ್ತ್ ಟಾಕ್ಸ್ ಆಡ್ತಿದ್ರು ಸರ್. ರಾತ್ರಿ 6:30-7 ಗಂಟೆ. ನೀವು ಸರ್ ಈಗ ಒಂದು 50 ವರ್ಷ ಹಿಂದೆ ಯಾವ್ದಾರ ಹಳ್ಳಿಗೆ ಹೋಗ್ಬಿಟ್ರೆ, ಕಳೆದೋಗ್ಬಿಟ್ರೆ ಯಾರನ್ನ ಕೇಳಬೇಕು ಅಡ್ರೆಸ್ ಅಂದ್ರೆ ಎಲ್ಲ ಮನೆ ಲೈಟ್ ಆಫ್ ಆಗಿರೋದು. ಇವಾಗ ರಾತ್ರಿ 12:30-1 ಗಂಟೆವರೆಗೆ ಎತ್ತಿರ್ತಾರೆ, ಬಿಕಾಸ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್ ಸರ್. ಇದೆಷ್ಟು ಜನ ಹಾಳು ಮಾಡ್ತಿದೆ ಅಂದರೆ 30% ಗಂಡ ಹೆಂಡತಿ ಜೊತೆಲಿ ಮಲಗ್ತಾ ಇಲ್ಲ. ಇನ್ನು ಮಿಕ್ಕಿದವ್ರು ಮಲಗ್ತಾರೆ, ಗಂಡ ಒಂದ್ ಕಡೆ ತೀಡ್ತಿರ್ತಾನೆ, ಹೆಂಡತಿ ಒಂದ್ ಕಡೆ ತೀಡ್ತಾ ಇರ್ತಾರೆ. ಏನಕ್ಕೆ ಮದುವೆ ಆಗಿದ್ದಾರೆ ಸರ್? ನಿಜಾನ ಸುಳ್ಳ ನಾನು ಮಾತಾಡ್ತಿರೋದು? ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. 100% ಒಂದು ಇನ್ಸ್ಟ್ರೂಮೆಂಟ್ ಇಂದ ನಿಮ್ ಲೈಫ್ ಹಾಳಾಗ್ತಿದೆ ಅಂದ್ರೆ ಇದು ಏನಕ್ಕೆ ಬೇಕು ಸರ್? ಇದು ಕೀಪ್ಯಾಡ್ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಸರ್. ಕರೆಂಟ್ ಇಲ್ದೇರೂ ಆಗಲ್ಲ, ಪವರ್ ಇಲ್ಲದೆ ಇದ್ರೂ ಆಗಲ್ಲ, ಕರೆನ್ಸಿ ಇಲ್ಲ ಅಂದ್ರೂ ಆಗಲ್ಲ, ವೈಫೈ ಇಲ್ಲ ಅಂದ್ರೂ ಆಗಲ್ಲ, ಡಿಸ್ಪ್ಲೇ ಇಲ್ದೇರೂ ಆಗಲ್ಲ, ಮೈಕ್ ಹೋಗಿದ್ರು ಆಗಲ್ಲ. ಈ ಇನ್ಸ್ಟ್ರೂಮೆಂಟ್ ಎಲ್ಲ ಇರಬೇಕು. ಲೈಫು ಅದೇ ತರನೇ, ಎಲ್ಲ ಇದ್ರೆ ಲೈಫು ಸರ್. ಇವತ್ತಿನ ದಿನ 60-70% ಹುಡುಗರಾಗ್ಲಿ ಎಲ್ಲ ಹಾಳಾಗ್ತಿರೋದೇ ಇದರಿಂದ. ಅದಕ್ಕೆ ಹೇಳೋದು ಸರ್, ಯಾವತ್ತೂ ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಗೆ ಯಾವ್ದು ನಮ್ಗೆ ಅದರಿಂದ ತೊಂದರೆ ಆಗ್ತಿದೆ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಬರ್ತದೆ. ಮನುಷ್ಯ ಆಗ್ಲಿ, ವಸ್ತು ಆಗ್ಲಿ, ಪ್ರಾಣಿ ಆಗ್ಲಿ, ಅದನ್ನ ತೊಂದರೆ ಆಗ್ತಿದೆ ಅಂತ ಗೊತ್ತು. ನನ್ನ ಲೈಫಲ್ಲಿ 5 ಸೂತ್ರ ಇದೆ ಸರ್. ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗಲ್ಲ ಸರ್. ಯಾವ ವಿಷಯ ಕೇಳಿದ್ರೆ ಬೇಜಾರಾಗುತ್ತೆ ಕೇಳಲ್ಲ ಸರ್. ಆದ್ರೆ ಒಳ್ಳೇದ್ ಮಾಡ್ತೀನಿ, ಸುಮ್ಮನಿರ್ತೀನಿ. ಅನಾವಶ್ಯಕವಾಗಿ ಇನ್ನೊಬ್ರು ವಿಷಯಕ್ಕೆ ಹೋಗಲ್ಲ, ಇನ್ನೊಬ್ರಿಗೆ ಕೆಟ್ಟಾಗ ಮಾತಾಡಲ್ಲ. ಯಾಕೆಂದ್ರೆ ನೋಬಡಿ 100% ಪ್ಯೂರ್ ಅಂಡ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ಎಲ್ಲರ ಜೀವನದಿಂದ ಒಂದು ಕತೆ ಇದ್ದೇ ಇರುತ್ತೆ, ಅದು ನನಗ್ ಬೇಡ. ಕೊನೆಗೆ ಸರ್ ಬದುಕೋರ್ಕೊಂಡ್ರೆ ಹೊಟ್ಟೆಗಿಟ್ ಪಡೋದು ಬೇಡ. ಒಂದ್ಸರ ಹೇಳಿ, 34 ವರ್ಷದ ಹಿಂದೆ ನೀವು ಆಟೋ ಕೈ ಹಿಡಿದ್ರಲ್ಲ, ಅವತ್ತಿನ ದಿವಸ ಬದುಕಿ ಏನು ಅಂತ ಒಂದು ಪ್ರಶ್ನೆ ಇತ್ತು. ಇವತ್ತು ಅದನ್ನ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಸತ್ಯವಾಗ್ಲೂ ನಾನು ನನ್ನ ಸಾವುಕಾರನ್ ಗಾಡಿ ಓಡಿಸ್ತಿದ್ದಾಗ ಜಿಗಿಟ್ಕೊಂಡೆ, ನಾನು ಆಟೋ ಓಡಿಸ್ತಿರೋದು ಅಂತ. ನನ್ನ ಸ್ವಂತ ಆಟೋ 1668 ನಾಟ್ 9 ಇದು ಬಂದಾಗ ನಾನೇನೋ ಆಟೋ ತಗೊಂಡಿದ್ದು ಅನ್ಸ್ತು. ಇದಾದ್ಮೇಲೆ ಒಂದು ಮಾರುತಿ ವ್ಯಾನ್ ತಗೊಂಡೆ, 1.25 ಲಕ್ಷ ಸರ್. ಆಗ ನಾನು ಆ ವ್ಯಾನ್ ಓಡಿಸ್ತಿರೋದು. ನಿಜವಾಗ್ಲೂ ಸ್ನೇಕ್ ಶಾಮು ಆ ವ್ಯಾನ್ ತಗೊಂಡ ಅಂದ್ರೆ ಅವಾಗ ಅಷ್ಟು ಕಷ್ಟ ಇತ್ತು. ದೊಡ್ಡ ಅಚೀವ್ಮೆಂಟ್ ಸರ್, ಭಯಂಕರ ಅಚೀವ್ಮೆಂಟ್ ಸರ್. ಸರ್ ಅದಕ್ಕೆ ಸರ್ ನನಗೆ ಊಟ ಕೊಟ್ಟಿದ್ದು ಆಟೋ, ಹೆಸರು ಕೊಟ್ಟಿದ್ದು ಹಾವು, ನಮ್ಮಮ್ಮ ಜನ್ಮ ಕೊಟ್ಟಿದ್ದು ಯಾವತ್ತೂ ಮರೆಯಲ್ಲ ಸರ್. ಆದರೆ ನಮ್ಮ ಅಪ್ಪನ ನಾನು ಜ್ಞಾಪಿಸ್ಕೊಳ್ಳೇಬೇಕು ಸರ್. ಪ್ರಪಂಚದಲ್ಲಿ ಅಪ್ಪ ಇಸ್ ದ ಮೇನ್ ಪಿಲ್ಲರ್ ಸರ್. ಫಾದರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್. ಮನೆಯಲ್ಲಿ ಒಂದು ಪಿಲ್ಲರ್ ಇರ್ಬೇಕು ಸರ್. ದಟ್ ಪಿಲ್ಲರ್ ಇಸ್ ಆಲ್ವೇಸ್ ಅಪ್ಪ ಸರ್. ಹಿಂದಿನ ಕಾಲದಿಂದ ಎಲ್ಲ ಬರೀ ಅಮ್ಮನ ಮೇಲೆ ಹಾಡು ಬರ್ಕೊಂಬಂದ್ರು, ಅಮ್ಮ ಅಮ್ಮ ಅಂತ. ಅಪ್ಪನ ಮೇಲೆ ಈಗ 2 ಹಾಡು ಬಂತು ಸರ್. ಅದಾದ್ಮೇಲೆ ಅಪ್ಪನ ಬಗ್ಗೆ ರಿಯಲೈಸ್ ಆಯ್ತು ಜನಕ್ಕೆ ಸರ್. ಅಪ್ಪ ಅರ್ಧೋಗಿರೋ ಅಂಡರ್ವೇರ್ ಹಾಕಿ ಅರ್ಧೋಗಿರೋ ಬನೀನ್ ಹಾಕೊಂಡಿದ್ರೆ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ತಗೊಳ್ತಾನೆ. ಅಪ್ಪಂಗೆ ಹೊಟ್ಟೆ ಹಸಿದ್ರು ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂತಿರ್ಲಿಲ್ಲ ಸರ್. ಅಯ್ಯೋ ನನ್ನ ಮಕ್ಳ ಕತೆ ಏನಪ್ಪ, ನನ್ನ ಅವಾಗ ಸಂಬಳನೂ ಕಮ್ಮಿ, ತಿಂಗ್ಳಿಗೆ 100 ರೂಪಾಯಿಲಿ ಬರ್ದಿರ್ತಿದ್ದ. ರೇಷನ್ಗೆ ಇಷ್ಟು,
ಒಲೆಗಿಷ್ಟು, ಸೌದೆಗಿಷ್ಟು, ಸಿಮೆಂಟಿಗಿಷ್ಟು, ಎಲೆಕ್ಟ್ರಿಸಿಟಿಗಿಷ್ಟು ಅಂತ ಒಂದು 20 ರೂಪಾಯಿ ಉಳಿಯೋದು. ಆ ಟೈಮಲ್ಲಿ ಅದನ್ನ ಮಗುಗೆ ಜ್ವರ ಬಂದ್ಬಿಟ್ರೆ 5 ರೂಪಾಯಿ ಡಾಕ್ಟರ್ ತೊಗೊಂಡ್ಬಿಟ್ರೆ 5 ರೂಪಾಯಿ ಖರ್ಚಾಗೋಯ್ತಲ್ಲಪ್ಪ, ಮುಂದೆ ಮಕ್ಕಳಿಗೆ ಹೆಂಗಪ್ಪ ಉಳಿಸೋದು. ಸರ್ ಇಲ್ಲಿ ತನಕ ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ಬೇಜಾರು ಮಾಡ್ಕೋಬೇಡಿ ನೀವು. ಅಪ್ಪ ಇನ್ಶೂರೆನ್ಸ್ ಮಾಡಿಸ್ತಾನಲ್ಲ ಸರ್, ಸತ್ತೋದು ಯಾರಿಗೆ ಬರ್ತದೆ ದುಡ್ಡದು? ಇವನೇನು ಎಂಜಾಯ್ ಮಾಡ್ದ? ಮಕ್ಕಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಕಟ್ತಾ ಇದ್ದಾನೆ ಅವನು. ಎರಡನೇದು ಹೇಳ್ತೀನಿ ಕೇಳಿ ಸರ್, ಅಳ್ಬೇಡಿ ಸರ್, ಯಾಕೆಂದ್ರೆ ಗೊತ್ತು ತಂದೆ ನೋವು ಏನು ಅಂತ ಗೊತ್ತು ಸರ್, ಅಳ್ಬೇಡಿ ಸರ್. ಯಾಕೆಂದರೆ ಸರ್ ಪ್ಲೀಸ್ ಎಮೋಷನ್ ಆಗಬೇಡಿ. ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆನ ಕಳ್ಕೊಂಡ ನನಗೆ ಶ್ಯಾಮ್ ಅವ್ರ ಮಾತುಗಳು ಕೇಳಿ ನಮ್ಮ ತಂದೆ ನೆನಪು ತುಂಬ ಆಯಿತು. ಈಗ ಅವ್ರು ನನ್ನ ಜೊತೆಗಿಲ್ಲ ಅನ್ನೋದು ನೆನೆಸ್ಕೊಂಡ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಅದೇ ನನ್ನ ವೀಕ್ನೆಸ್ಸು. ಆದರೆ ದಿನ ನಾನು ಮಾಡೋ ಕೆಲಸದಲ್ಲಿ, ನನ್ನ ತಾಯಿಯ ಸಂತೋಷದಲ್ಲಿ, ನನ್ನ ಆತ್ಮಸ್ಥೈರ್ಯದಲ್ಲಿ ಸದಾ ಅವ್ರು ನನ್ನ ಜೊತೆಗಿರ್ತಾರೆ ಅನ್ನೋದೇ ನನ್ನ ಶಕ್ತಿ. ಸ್ನೇಕ್ ಶ್ಯಾಮ್ ಅವರ ಬದುಕು ಮತ್ತು ಅವರ ಸಾಧನೆಗಳು ಇನ್ನೂ ಮುಗ್ದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಏನು ಕಾಯ್ತಾ ಇದೆ ಅನ್ನೋ ಕುತೂಹಲ ಇದೆಯಲ್ವಾ? ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ಹೆಸರಲ್ಲಿ ಒಂದು ರಸ್ತೆ ಇದೆ ಅನ್ನೋದೇ ನಮಗೆ ಖುಷಿ ಸರ್. ಈ ರಸ್ತೆಗೆ ಹೇಗೆ ಬಂತು ಹೆಸರು? ಇಲ್ಲಿ ತನಕ ನಾನು ಅನ್ಅಕೌಂಟು 77ರಿಂದ 98 ತನಕ ಲೆಕ್ಕ ತಗೊಂಡಿಲ್ಲ. 98ರಿಂದ ಇಲ್ಲಿ ತನಕ 56,100 ಹಾವು ಆಗಿದೆ. ಅಲ್ಲಿಗೂ ಮುಂಚೆ ಒಂದ್ 25 ಇಟ್ಕೊಂಡ್ರೆ 75-80 ಸಾವಿರ ಹಾವುಗಳಾಗುತ್ತೆ. ಆಯ್ತಾ? ನೋಡಿ, ಬದುಕಿದಾಗ ಬೈತೀರಾ, ಸತ್ತಾಗ ಅಳ್ತೀರಾ. ಸೂಪರ್ ಸರ್, ನಿಜ ಅಲ್ವಾ? ಫಸ್ಟ್ ಕ್ಲಾಸ್. ಬದುಕಿದಾಗ ಏನ್ ಬೈಯೋದೇನೋ ಮಾಡೋದೇನೋ ಅದೇ ಸತ್ತಾಗಿದ ತಕ್ಷಣ ಸ್ವಲ್ಪ ಗುಲಾಬಿ ಹಾರ ತಂದಾಕ್ತಾರೆ. ನಿಮ್ಮ ಪರ್ಸನಲ್ ಲೈಫ್ನ, ನಿಮ್ಮ ಪಾಪ್ಯುಲಾರಿಟಿ ಹಾಳು ಮಾಡುತ್ತೆ. ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿ ಮಾಡೋದು ಇವ್ರೆ, ಸೆಲೆಬ್ರಿಟಿ ತಪ್ಪು ಮಾಡಿದ್ರೆ ಅವ್ನಿಗೆ ಉಗಿಯೋದು ಇವ್ರೆ. ಗುಂಪಲ್ಲಿ ಇರ್ತೀವಲ್ವಾ, ಯಾವನ್ ಆಬ್ಸೆನ್ಸ್ ಇರ್ತಾನೆ ಅವನ ಬಗ್ಗೆ ಮಾತಾಡೋದು ಸಹಜ. ಅದು ಮಾತಾಡ್ಕೊಳ್ಳಿ ಬಿಡಿ, ಅವ್ರ ಖುಷಿ ಅದು. ಏನನ್ನ ಅನ್ಕೊಳ್ಳಿ, ಅವನೊಬ್ಬ ಇದ್ದಾನೆ, ರೆಕಾರ್ಡಲ್ಲಿ ಆಗ್ತಾ ಇರುತ್ತೆ. ನಾವು ತಪ್ಪು ಮಾಡಿದ್ರು ರೆಕಾರ್ಡ್ ಆಗುತ್ತೆ, ಸರಿ ಮಾಡಿದ್ರು ರೆಕಾರ್ಡ್ ಆಗುತ್ತೆ. ಕೇಳದೇನೆ ಹತ್ರ ಬಂದು ಹೆಲ್ಪ್ ಮಾಡೋರು, ನನ್ನೆಲ್ಲ ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿ ಬಲ್ಲೋರು, ಯಾರೇ ಆದ್ರೂ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋರು, ಜನ ಸೇವೆಯಲ್ಲಿ ಆಟೋ ಸೌಂಡೇ ಜೋರು, ಕಷ್ಟಪಟ್ಟು ದುಡಿಯೋದನ್ನೇ ಮಂತ್ರ ಅಂದೋರು, ಖಾಲಿ ಹೊಟ್ಟೆಯಲ್ಲೂ ಕಾಯಕವೇ ದೈವ ಅನ್ನೋರು, ಬಿಸಿಲೇ ಇರಲಿ ಮಳೆಯೇ ಬರಲಿ ಜಗ್ಗಲ್ಲಾಗೂರು, ಇವರೇ ಇಲ್ಲದೆ ಹೋದ್ರೆ ಊರೇ ನಿಂತ